ಭಾರತ ಸಂವಿಧಾನ ಪ್ರತಿಯೊಬ್ಬರಿಗೂ ಧಾರ್ಮಿಕ ಹಕ್ಕನ್ನು ನೀಡಲಾಗಿದೆ. ಪ್ರತಿಯೊಂದು ಧರ್ಮದವರು ತಮ್ಮದೇ ಆದ ಆಚಾರ ವಿಚಾರಗಳನ್ನು ಒಳಗೊಂಡಿರುತ್ತಾರೆ. ಇದರೊಟ್ಟಿಗೆ ತಮ್ಮ ಧರ್ಮವನ್ನು ಆರಾಧಿಸುವುದರ ಜತೆಗೆ ಇತರ ಧರ್ಮವನ್ನ ಕೂಡ ಗೌರವಿಸಬೇಕು ಮತ್ತು ಜನ್ಮ ನೀಡಿದ ತಾಯಿ ಹಾಗೂ ನಾವು ಮೆಟ್ಟಿದ ನೆಲವನ್ನ ಪೂಜಿಸುವಂತಾಗಬೇಕು ಎಂದು ಕಾಮಸಮುದ್ರ ಪೊಲೀಸ್ ನಿರೀಕ್ಷಕ ಕೃಷ್ಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಹೋಬಳಿಯ ವ್ಯಾಪ್ತಿಯ ಬಲಬಂದೆ ಗ್ರಾಮದಲ್ಲಿ ಇಸ್ತಾನ್-ಇ-ಗೌಸ್ ಪಾಕ್ ಖಾಜಾ ಗರೀಬ್ ನವಾಜ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಉರುಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ವೈವಿಧ್ಯಮಯ ರಾಷ್ಟ್ರ. ಇಂದು ಮುಸ್ಲಿಂ ಸಮುದಾಯದವರು ಉರುಸ್ಸನ್ನ ಆಚರಿಸುತ್ತಿದ್ದರೆ, ಮತ್ತೊಂದು ಕಡೆ ಹಿಂದೂ ಧರ್ಮದವರು ಶಿವರಾತ್ರಿಯನ್ನ ಆಚರಣೆ ಮಾಡುತ್ತಿದ್ದಾರೆ. ಈ ರೀತಿ ಏಕಕಾಲದಲ್ಲಿ ಎರಡು ಧರ್ಮೀಯರು ಆಚರಿಸುವುದು ಭಾರತದಲ್ಲಿ ಮಾತ್ರ. ಇದರೊಟ್ಟಿಗೆ ಬಲಮಂದಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಸೇರಿ ಉರುಸ್ ಆಚರಣೆ ಮಾಡುತ್ತಿರುವುದು ಕೂಡ ಮಾದರಿಯಾಗಿದೆ ಅಂತ ಹೇಳಿದ್ರು. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ದುರುದ್ದೇಶಪೂರ್ವಕವಾಗಿ ದೇಶದಲ್ಲಿ ಶಾಂತಿ ಕದಡುವ ನಿಟ್ಟಿನಲ್ಲಿ ಕೃತ್ಯಗಳನ್ನು ನಡೆಸುತ್ತಿದ್ದಾರೆ. ಇದರಿಂದ ಇಡೀ ಸಮುದಾಯಕ್ಕೆ ಕಳಂಕ ತರುವಂತಹ ಷಡ್ಯಂತ್ರ ರೂಪಿಸಲಾಗಿದೆ. ಎಲ್ಲಾ ಸಮುದಾಯದವರು ಪರಸ್ಪರ ಸಹಕಾರ, ಪ್ರೀತಿ, ವಾತ್ಸಲ್ಯ ಹಾಗೂ ಭ್ರಾತೃತ್ವದ ನೆಲೆಗಟ್ಟಿನಲ್ಲಿ ಜೀವಿಸಿದಾಗ ಮಾತ್ರ ಧರ್ಮ ಎಂಬ ಪದಕ್ಕೆ ನೈಜ ಅರ್ಥ ಸಿಗುತ್ತೆ. ಎಲ್ಲ ಸಮುದಾಯದವರು ಧರ್ಮದ ಹೆಸರಿನಲ್ಲಿ ಕಲಹಗಳನ್ನು ಮಾಡುವುದರ ಬದಲಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ದೇಶದ ಸತ್ಪ್ರಜೆಗಳನ್ನಾಗಿಸಬೇಕು ಅಂತ ಹೇಳಿದ್ರು. ಬಳಿಕ ವಿಎಸ್ಎಸ್ಎನ್ ಸದಸ್ಯ ಪೆದ್ದಣ್ಣ ಮಾತನಾಡಿ, ದಿವಂಗತ ಅಮ್ಜದ್ ರವರು 27 ವರ್ಷಗಳ ಹಿಂದೆ ಭೀಮಗಾನಹಳ್ಳಿ, ಬಲಮಂದೆ ಹಾಗೂ ಸುತ್ತಮುತ್ತಲಿನ ಹಿಂದೂ ಮತ್ತು ಮುಸಲ್ಮಾನರ ಸಹಯೋಗದಲ್ಲಿ ಉರುಸ್ ಕಾರ್ಯಕ್ರಮವನ್ನು ಆಚರಿಸಲು ಪ್ರಾರಂಭಿಸಿದ್ರು. ಅಂದಿನಿಂದ ಇಂದಿನವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಇದು ನಮಗೆ ಹೆಮ್ಮೆಯಾಗಿದೆ. ಅದೇ ಹಾದಿಯಲ್ಲಿ ಅಮ್ಜದ್ ರವರ ಮಕ್ಕಳಾದ ಸೈಯದ್ ನವಾಜ್, ಸೈಯದ್ ನಯಾಜ್ ರವರು ಮುಂದುವರಿಸುತ್ತಿರುವುದು ಇಡೀ ತಾಲೂಕಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರು. 2 ಗ್ರಾಮಗಳ ಬೆಸುಗೆ ಮತ್ತು ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಬಾಂಧವ್ಯದ ಪ್ರತೀಕವಾಗಿ ಸಂದಲನ್ನ ಆಯೋಜನೆ ಮಾಡಲಾಗಿತ್ತು. ಭೀಮಗಾನಹಳ್ಳಿಯಿಂದ ಸುಗಂಧ ಭರಿತವಾದ ಗಂಧವನ್ನ ಮೆರವಣಿಗೆ ಮೂಲಕ ತಮಟೆ ವಾದ್ಯಗಳೊಟ್ಟಿಗೆ ಕರೆತರಲಾಯಿತು. ಮುಗಿಲೆತ್ತರಕ್ಕೆ ಪಟಾಕಿಗಳ ಹೂಬಾಣಗಳು ಹಾರತೊಡಗಿದ್ವು. ನೋಡುಗರ ಕಣ್ಮನಸೂರೆಗೊಂಡಿತ್ತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ನವಾಜ್, ಕಾರ್ಯದರ್ಶಿ ಸೈಯದ್ ನಯಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಶೆಟ್ಟಿ, ಡಿಪಿ ಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು, ನಾರಾಯಣಪ್ಪ, ಕರೀಂ ಸಾಬ್, ಸೈಯದ್ ಮುಬಾರಕ್, ಸೈಯದ್ ನಿಸಾರ್ ಹಾಗೂ ಇನ್ನಿತರರು ಇದ್ದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ನಾವು ಇಬ್ಬರಿಗೆ ಗೌರವವನ್ನು ಕೊಡಬೇಕು. ಒಂದು, ನಮ್ಮನ್ನ ಹುಟ್ಟಿಸಿದ ತಂದೆ ತಾಯಿ. ಎರಡನೇದು, ನಾವು ಹುಟ್ಟಿ ಬೆಳೆದಂತ ಜಾಗ. ಯಾರು ಏನ್ ಹೇಳಿದ್ರು ಕೂಡ ನಾವು ಈ ನೆಲದಲ್ಲಿ ತಂದೆ ತಾಯಿಗೆ ಮಕ್ಕಳಾಗಿ ಹುಟ್ಟಿದೀವಿ, ಅವ್ರಿಗೆ ಬೆಲೆ ಕೊಡಬೇಕು. ಈ ನೆಲವನ್ನ ಮೆಟ್ಟಿದೀವಿ, ಈ ನೀರು ಕುಡಿತಾ ಇದೀವಿ, ಇಲ್ಲಿ ಬೆಳೆಯನ್ನು ಬೆಳೆದು ಅನ್ನವನ್ನು ತಿಂತಾ ಇದೀವಿ. ಅದಕ್ಕೆ ಗೌರವವನ್ನು ಕೊಟ್ಟಾಗ ನಮ್ಮ ಕಾನೂನಿಗೆ, ಸಮಾಜಕ್ಕೆ ನಾವು ಒಂದು ಗೌರವವನ್ನು ಕೊಟ್ಟಾಗುತ್ತೆ. ಅದನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಯನ್ನು ಭವ್ಯ ಭಾರತಕ್ಕಾಗಿ